ನಮಸ್ತೆ ಅಮ್ಮ. ಈ ಒಂದು ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ 22.9 ಹೊಸ ವರ್ಷನ್ ಏನಿದೆ ಅದರಲ್ಲಿ VHS-ND ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಆಗಿದೆ ಇದು. ಸೊ ಯಾರು ಪ್ರತಿ ಕೇಂದ್ರದಲ್ಲೂ ತಿಂಗಳ 3ನೇ ಶನಿವಾರ ಏನಿದೆ ಅಲ್ಲಿ ಆ ದಿನ VHS-ND ಕಾರ್ಯಕ್ರಮನ ಆಯೋಜಿಸಬೇಕಾಗುತ್ತೆ. ಸೊ ಆ ರೀತಿ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಂಥದ್ದು ಡೀಟೇಲ್ಸ್ನೆಲ್ಲ ಹಾಕಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಸ್ಟೆಪ್ಸ್ನ ಫಾಲೋ ಮಾಡಿಮ್ಮ, ಯಾರಿಗೆ ಡೌಟ್ ಇದೆ ಅಂಥವ್ರು. ಸೊ ಮೊದಲನೇದಾಗಿ ಪೋಷನ್ ಟ್ರ್ಯಾಕರ್ನ ಓಪನ್ ಮಾಡಿ. ಸೊ ಪೋಷನ್ ಟ್ರ್ಯಾಕರ್ನ ಎಂಟ್ರಿ ಮಾಡಿದ ನಂತರ ಓಪನ್ ಮಾಡಿದ ನಂತರ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಹೋಮ್ ಸ್ಕ್ರೀನ್ ಕಾಣುತ್ತೆ ಪೋಷನ್ ಟ್ರ್ಯಾಕರ್ದು. ಇಲ್ಲಿ ಕೆಳಗಡೆ ಪೂರ್ತಿ ಲಾಸ್ಟಲ್ಲಿ ಹೋಮು, ಬೆನಿಫಿಷರೀಸು, ಡೈಲಿ ಟ್ರ್ಯಾಕಿಂಗು, ಹೋಮ್ ವಿಸಿಟ್ಸು ಮತ್ತು ಮೋರ್ ಅಂತ ಆಪ್ಷನ್ ಇದೆ ಪೂರ ಕೆಳಗೆ. ಸೊ ಇಲ್ಲಿ ಮೋರ್ ಆಪ್ಷನ್ ಏನಿದೆಯಲ್ಲ, ಈ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ 1 2 3 4 4ನೇ ಆಪ್ಷನ್ ಏನಿದೆ ಈವೆಂಟ್ಸ್ ಅಂತೇಳಿ, ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈವೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಆಯೋಜಿಸ್ತಕ್ಕಂತಹ 3 ಕಾರ್ಯಕ್ರಮಗಳ ಲಿಸ್ಟ್ ಬರುತ್ತೆ. ಮೊದಲನೇದು ಯೋಗ ಡೇ ಏನು ಬರುತ್ತೆ, ವರ್ಷದಲ್ಲಿ ಒಂದು ಸರ್ತಿ ಮಾಡ್ತಕ್ಕಂಥದ್ದು ಯೋಗ ಡೇ ಬರುತ್ತೆ. ನಂತರ VHS-ND ಬರುತ್ತೆ, ತಿಂಗಳಲ್ಲಿ ಒಮ್ಮೆ ಮಾಡ್ತಕ್ಕಂಥದ್ದು VHS-ND ಬರುತ್ತೆ. ನಂತರ ತಿಂಗಳಲ್ಲಿ 2 ಸರ್ತಿ ಮಾಡ್ತಕ್ಕಂಥದ್ದು, ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಏನು ಮಾಡ್ತೀರಾ, ಸಮುದಾಯ ಆಧಾರಿತ ಚಟುವಟಿಕೆಗಳು ಏನು ಮಾಡ್ತೀರಾ ಆ ಒಂದು ಈವೆಂಟ್ಸು ಇಲ್ಲಿ CB ಅಂತ ತೋರಿಸುತ್ತೆ. ಸೊ ನೀವು ಈ ಪ್ರೆಸೆಂಟ್ VHS-ND ಮಾಡ್ತಾ ಇರೋದ್ರಿಂದ ಸೊ VHS-ND ಬಗ್ಗೆ ಹೇಳ್ಕೊಡ್ತೀವಿ. VHS-ND ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಯು ಹ್ಯಾವ್ ನಾಟ್ ಆ್ಯಡೆಡ್ ಎನಿ VHS-ND ಡೀಟೇಲ್ಸ್ ಫಾರ್ ದಿಸ್ ಮಂತ್ ಅಂತ ಬರುತ್ತೆ. ಇಫ್ ಯು ಹ್ಯಾವ್ ಆಲ್ರೆಡಿ ಕಂಡಕ್ಟೆಡ್ ದ VHS-ND ಪ್ಲೀಸ್ ಸಬ್ಮಿಟ್ ದ ಡೀಟೇಲ್ಸ್ ಬೈ ಟ್ಯಾಪಿಂಗ್ ದ ಬಟನ್ ಬಿಲೋ ಅಂತ ಇದೆ. ಅಂದರೆ ನೀವು ಪ್ರಸ್ತುತ ತಿಂಗಳು ಏನಿದೆ ಈ ತಿಂಗಳಿನಲ್ಲಿ ಯಾವುದೇ ಒಂದು VHS-ND ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಿರೋದಿಲ್ಲ. ನೀವು ಆಲ್ರೆಡಿ ಕೇಂದ್ರದಲ್ಲಿ VHS-ND ಪ್ರೋಗ್ರಾಮ್ ಏನಾದರೂ ಆಯೋಜನೆ ಮಾಡಿದರೆ ಆ ಡೀಟೇಲ್ಸ್ನ ಕೆಳಗಡೆ ಕಾಣ್ತಕ್ಕಂತಹ ಆ್ಯಡ್ VHS-ND ಡೀಟೇಲ್ಸ್ ಅಂತ ಏನು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಆ್ಯಡ್ ಮಾಡಿ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಆ್ಯಡ್ VHS-ND ಡೀಟೇಲ್ಸ್ ಅಂತ ಕೊಟ್ಟರೆ ನೀವು VHS-ND ಆಯೋಜನೆ ಮಾಡಿದಂತಹ ದಿನಾಂಕ ಕೇಳುತ್ತೆ. ಇಲ್ಲಿ ಬಾಕ್ಸ್ ಇದೆಯಲ್ಲ ಚಿಕ್ಕದು, ಅಲ್ಲಿ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. VHS-ND ಯಾವಾಗ ಮಾಡಬೇಕಪ್ಪ ಅಂತಂದರೆ ಪ್ರತಿ ತಿಂಗಳ 3ನೇ ಶನಿವಾರ ಏನಿದೆ ಆಗ VHS-ND ಮಾಡ್ತೀರಾ ಅಲ್ವಾ. ಸೊ ಆ ಪ್ರತಿ ತಿಂಗಳ 3ನೇ ಶನಿವಾರದ ಡೇಟ್ ಏನಿದೆ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಸೊ ನೀವು ಡೇಟ್ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಂತರ ಕೆಳಗಡೆ ಪಾರ್ಟಿಸಿಪೆಂಟ್ಸ್ ಅಂತ ಒಂದು ಮತ್ತು VHS-ND ಆ್ಯಕ್ಟಿವಿಟೀಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪಾರ್ಟಿಸಿಪೆಂಟ್ಸು ಬ್ಲೂ ಕಲರ್ ಇರುತ್ತೆ. ಯಾಕೆ ಅಂತಂದರೆ ನೀವು ಈಗ ಪ್ರೆಸೆಂಟ್ ಆ ಸ್ಕ್ರೀನ್ ಓಪನ್ ಆಗಿರುತ್ತೆ. ಸೊ ಪಾರ್ಟಿಸಿಪೆಂಟ್ ಸ್ಕ್ರೀನ್ ಓಪನ್ ಆಗಿರುತ್ತೆ. ನಿಮ್ಮಲ್ಲಿ ಆ VHS-ND ಕಾರ್ಯಕ್ರಮ ದಿನ ಯಾರೆಲ್ಲ ಭಾಗವಹಿಸಿರ್ತಾರೆ, ಅಂದರೆ ಎಕ್ಸಾಂಪಲ್ ವರ್ಕರ್ ಆಗಿರ್ಬೋದು, ಹೆಲ್ಪರ್ ಆಗಿರ್ಬೋದು, ಅಥವಾ ANMಗಳಾಗಿರ್ಬೋದು, ಅಥವಾ ನಮ್ಮ ಇಲಾಖೆಯ CDPO ಸರ್ ಆಗಿರ್ಬೋದು, ಅಥವಾ ಆಶಾ ವರ್ಕರ್ಸ್ ಯಾರು ಇರ್ತಾರೆ, ಅಥವಾ ಬೇರೆ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಪಂಚಾಯತಿಯಿಂದ ಯಾರಾದರೂ ಸರಿ. ಸೊ ಆ ಥರದವ್ರು ಯಾರಾದರೂ ಬಂದಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೀಲ್ಡ್ ಫಂಕ್ಷನರೀಸ್ ಪ್ರೆಸೆಂಟ್ ಅಂತ. ಸೊ ಇಲ್ಲಿ ಕಾಮನಾಗಿ ವರ್ಕರು, ಹೆಲ್ಪರ್ ಇರ್ತೀರ. ಹೆಲ್ಪರ್ ಇದ್ದರೆ ಯಾವ ಕೇಂದ್ರದಲ್ಲಿ ಹೆಲ್ಪರ್ ಇರ್ತಾರೆ ಅವರು ಹೆಲ್ಪರ್ ಹಾಕಿ, ಯಾವ ಕೇಂದ್ರದಲ್ಲಿ ಹೆಲ್ಪರ್ ಇರೋದಿಲ್ಲ ಅಂಥವ್ರು ಬರೀ ವರ್ಕರ್ ಅಂತ ಹಾಕಿ. ಓಕೆ, ಸೊ ಕನ್ಫ್ಯೂಸ್ ಆಗಿಬಿಡಿ. ಮತ್ತು ಇಲ್ಲಿ ಯಾವ ಕೇಂದ್ರದಲ್ಲಿ ವರ್ಕರು ಮತ್ತು ಹೆಲ್ಪರು, ಟೀಚರು ಮತ್ತು ಹೆಲ್ಪರ್ ಇಲ್ಲಿ ಇರ್ತೀರೋ ಅಂಥ ಕೇಂದ್ರದವ್ರು ಮಾತ್ರ ವರ್ಕರು, ಹೆಲ್ಪರ್ ಅಂತ ಇಬ್ಬರು ಹಾಕಿ. ಯಾವ ಕೇಂದ್ರದಲ್ಲಿ ಬರೀ ಅಂದರೆ ಈ ಮಿನಿ ಕೇಂದ್ರಗಳು ಯಾವಿರ್ತವೆ ಅಥವಾ ರಿಟೈರ್ಡ್ ಆಗಿರ್ತಕ್ಕಂಥ ಹೆಲ್ಪರ್ ಯಾರಿರ್ತಾರೆ ಅಂಥವ್ರು ಜಸ್ಟ್ ಅಂಗನವಾಡಿ ವರ್ಕರ್ ಅಂತ ಹಾಕಿ. ಓಕೆ, ನಂತರ ANM ಬಂದಿದ್ದರು ಅಂತಂದರೆ ANM ಮೇಲೆ ಕ್ಲಿಕ್ ಮಾಡಿ. CDPO ಸರಿಯಾಗಿ ಬಂದಿದ್ದರೆ ಅವ್ರ ಮೇಲೆ ಕ್ಲಿಕ್ ಮಾಡಿ. ಸೂಪರ್ವೈಸರ್ಸ್ ಅಲ್ಲಿ ಪ್ರೆಸೆಂಟ್ ಇದ್ದರು ಆ ಟೈಮಲ್ಲಿ ಅಂತಂದರೆ ಅವರು ಸೆಲೆಕ್ಟ್ ಮಾಡಿ. ಮತ್ತು ಅದು ಬಿಟ್ಟು ಬೇರೆ ಯಾರಾದರೂ ಬಂದಿದ್ದರು ಅಂದರೆ ಅದರ್ಸ್ ಅಂತ ಕ್ಲಿಕ್ ಮಾಡಿ. ಸಪೋಸ್ ಒಂದು ಸರ್ತಿ ಕ್ಲಿಕ್ ಆಗಿದೆ ಮತ್ತು ತೆಗಿಯೋದು ಹೆಂಗೆ ಅಂತ ಅಂದರೆ
ಅವ್ರು ಸಿರಿಪಿಯೋಸ ಬಂದಿರಲ್ಲ ಆ ಟೈಮಲ್ಲಿ ಅಂತಂದರೆ ಅವ್ರು ತೆಗಿಬೇಕು. ಈಗ ಡಿಸೆಲೆಕ್ಟ್ ಮಾಡಬೇಕು ಅಂತಂದರೆ ಮತ್ತೆ ಅಲ್ಲೇ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗ್ತಾರೆ. ಓಕೆ. ಸೊ ನಂತರ ಕೆಳಗಡೆ ಬಂದರೆ ಬೆನಿಫಿಷರೀಸ್ ಅಂತ ಇದೆ. ಬೆನಿಫಿಷರೀಸಲ್ಲಿ ಎಷ್ಟು ಜನ ಬೆನಿಫಿಷರೀಸ್ ಪ್ರೆಸೆಂಟ್ ಇದ್ದರು. ಎಕ್ಸಾಂಪಲ್ ಗರ್ಭಿಣಿ ಇದೆ, ಲ್ಯಾಕ್ಟೇಟಿಂಗ್ ಇದೆ, ಚಿಲ್ಡ್ರನ್ಸ್ ಇದೆ, ಕಿಶೋರಿಯರಿದ್ದಾರೆ, ನಂತರ ಮದರ್ಸ್ ಆಫ್ ಚಿಲ್ಡ್ರನ್ ಅಂತ ಇದೆ, ಗಾರ್ಡಿಯನ್ ಆಫ್ ಚಿಲ್ಡ್ರನ್ ಅಂತ ಇದೆ. ಆ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮಕ್ಕೆ VHSND ಮಾಡ್ತಾ ಇರ್ತೀರಲ್ಲ, ಆ ಒಂದು ಪರ್ಟಿಕ್ಯುಲರ್ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬೆನಿಫಿಷರೀಸ್ ಬಂದಿರ್ತಾರೆ, ಬೆನಿಫಿಷರೀಸ್ ಆಗಿರ್ಬೋದು ಅಥವಾ ಮಕ್ಕಳ ತಂದೆ ತಾಯಿ ಗಾರ್ಡಿಯನ್ಸ್ ಯಾರೇ ಆಗಿರ್ಬೋದು, ಅವ್ರ ಡೀಟೇಲ್ಸ್ನ ನಂಬರ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಈಗ ಗರ್ಭಿಣಿಯರು ಒಂದು ಉದಾಹರಣೆ ಆಗ್ತಾ ಇರೋದು, ಒಂದು 5 ಜನ ಗರ್ಭಿಣಿಯರು ಬಂದಿದ್ದರು ಅಂತ ಅಂದ್ಕೊಳ್ಳಿ, ಒಂದು 5 ಅಂತ ಹಾಕಿ. ನಂತರ ಬಾಣಂತಿಯರು ಒಂದು 3 ಜನ ಬಂದಿದ್ದರೆ 3 ಅಂತ ಹಾಕಿ. 0 to 6 ಮಕ್ಕಳು ಮಾತ್ರ ನಿಮ್ಮಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ವ್ಯಾಕ್ಸಿನೇಷನ್ಸ್ ಏನಿರುತ್ತೆ ಅದು ಪ್ರೋಗ್ರಾಮ್ ಹೆಲ್ಡ್ ಆಗುತ್ತೆ. ಅಂದರೆ ಅಷ್ಟು ಜನಕ್ಕೂ ಟ್ರೀಟ್ಮೆಂಟ್ ಆಗಿರುತ್ತೆ ಅವತ್ತು. ಸೊ ಅಷ್ಟು ನೋಡಿಕೊಂಡು ಅಷ್ಟು ಜನದ ಹಾಕಿ. ನಾನು ಉದಾಹರಣೆಗೆ ಹಾಕ್ತೀನಿ ಅಂತೀನಿ 12 ಅಂತ. ನಂತರ ಅಡಾಲೆಸೆಂಟ್ ಗರ್ಲ್ಸು ಕಿಶೋರಿಯರು ಯಾರು ಬಂದಿದ್ದಾರೆ ಅವ್ರದ್ದೊಂದು ಡೀಟೇಲ್ಸ್ ಹಾಕಿ. ನಂತರ ಮದರ್ ಆಫ್ ಚಿಲ್ಡ್ರನ್ ಮಕ್ಕಳ ತಾಯಂದಿರು ಯಾರಾದರೂ ಬಂದ ಒಂದು ಪ್ರೋಗ್ರಾಮಲ್ಲಿ ಪ್ರೆಸೆಂಟ್ ಇತ್ತು ಅಂದರೆ ಅವ್ರದ್ದು ಹಾಕಿ. ನಂತರ ಗಾರ್ಡಿಯನ್ಸ್ ಯಾರನ್ನು ಬಂದಿದ್ದಾರೆ ಅವ್ರದ್ದು ಒಂದು ಹಾಕಿ. ಓಕೆ. ಸೊ ಇಷ್ಟು ಜನ ಇದು ಬೆನಿಫಿಷರೀಸ್ನ ಹಾಕುವಂಥ ಒಂದು ವಿಧಾನ. ಓಕೆ. VHSND ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಬೆನಿಫಿಷರೀಸ್ಗಳನ್ನ ಎಂಟ್ರಿ ಮಾಡ್ತಕ್ಕಂಥ ಒಂದು ವಿಧಾನ ಇದು. ನಂತರ ಇದು ಎಂಟ್ರಿ ಆದ ನಂತರ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪಾರ್ಟಿಸಿಪೆಂಟ್ಸ್ ಏನಿದೆ ಮೇಲೆ ಸ್ಕ್ರೀನಲ್ಲಿ ಪಾರ್ಟಿಸಿಪೆಂಟ್ ಅಂತ ಬ್ಲೂ ಇತ್ತಲ್ಲ, ಅದು ಗ್ರೀನ್ ಕಲರ್ ಆಗುತ್ತೆ. ನಂತರ VHSND ಆ್ಯಕ್ಟಿವಿಟೀಸ್ದು ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ. ಸೊ ನಂತರ ಇಲ್ಲಿ VHSND ಆ್ಯಕ್ಟಿವಿಟೀಸ್ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಕೇಳುತ್ತೆ ಅಂದರೆ ವ್ಯಾಕ್ಸಿನೇಷನ್, ಫಸ್ಟ್ ವ್ಯಾಕ್ಸಿನೇಷನು, ಸಪ್ಲಿಮೆಂಟು, ಟೆಸ್ಟಿಂಗ್ ಅಥವಾ ಚೆಕಪ್ಸು, ಗ್ರೋತ್ ಮಾನಿಟ್ರಿಂಗು, ಕೌನ್ಸಿಲಿಂಗ್ ಸರ್ವಿಸಸ್ಸು, THR ಡಿಸ್ಟ್ರಿಬ್ಯೂಷನ್ ಅಂತ ಒಂದು 6 ಆಪ್ಷನ್ಸ್ ತೋರಿಸುತ್ತೆ ನಿಮಗೆ. ಓಕೆ. ಇಲ್ಲಿ ವ್ಯಾಕ್ಸಿನೇಷನ್ ತೊಗೋಬೇಕು. ಫಸ್ಟ್ ಆಪ್ಷನ್ ವ್ಯಾಕ್ಸಿನೇಷನ್ ತೊಗೊಂಡು ಗರ್ಭಿಣಿಯರು ಮತ್ತು ಅಡಲ್ಟ್ಸ್ ಗರ್ಲ್ಸು ಮತ್ತು ಮಕ್ಕಳಿಗೆ ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ. ಸೊ ಅವರಿಗೆ ಯಾವುದನ್ನು ವ್ಯಾಕ್ಸಿನೇಷನ್ಸ್ ಕೊಟ್ಟಿದ್ರೆ ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ಸ್ ಆಗಿದೆ ಅಂತ ನಂಬರ್ಸ್ ಹಾಕಿ. ಅಲ್ಲೆಷ್ಟು ಹಾಕಿದೆ, ಗರ್ಭಿಣಿಯರು 5 ಹಾಕಿದೆ, ಒಂದು 5 ಅಂತ ಹಾಕಿ. ಚಿಲ್ಡ್ರನ್ಸ್ ಒಂದು 20 ಹಾಕಿದೆ, ಸೆಕೆಂಡ್ 20 ಅಂತ ಹಾಕಿ. ಅಡಲ್ಟ್ಸ್ ಗರ್ಲ್ಸು 1 ಅಂತ ಹಾಕಿದೆ, 1 ಅಂತ ಹಾಕಿರ್ತೀನಿ. ನಂತರ ಈ ಬೆನಿಫಿಷರಿ ಆಗ್ತಾ ಇರೋದು ಮತ್ತು ವ್ಯಾಕ್ಸಿನೇಷನ್ ಆಗ್ತಾ ಇರೋದು ಎರಡು ಅಂದಾಜು ಮೇಲೆ ಆಗ್ತಾ ಇರೋದು. ದಯವಿಟ್ಟು ಕನ್ಫ್ಯೂಸ್ ಆಗಿ ಅದೇ ನಂಬರ್ ರಿಪೀಟ್ ಮಾಡಬೇಡಿ. ನೀವು ನಿಮ್ಮಲ್ಲಿ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿರ್ತಾರೆ ಆ ಒಂದು ಕೌಂಟಿಂಗ್ ಮಾತ್ರ ಹಾಕಿ ನೀವು, ಆಗ್ಬೋದಾ. ನಂತರ ಸಪ್ಲಿಮೆಂಟ್ ಅಂತೇನಿದೆ, ಸಪ್ಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸಪ್ಲಿಮೆಂಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ, IFA ಎಷ್ಟು ಟ್ಯಾಬ್ಲೆಟ್ ಎಷ್ಟು ಕೊಟ್ಟಿದ್ದಾರೆ, ಒಂದು ಅಂದಾಜು ಒಂದು 15, ವಿಟಮಿನ್ ಎ ಎಷ್ಟು ಒಂದು 20, ಆರ್ಗನ್ಸು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಗರ್ಭಿಣಿ ಬಾಣಂತರಿಗೆಲ್ಲ ಕೊಟ್ಟಿರ್ತಾರೆ ಆಲ್ಮೋಸ್ಟು 5 ಆರ್ಗನ್ಸು ಟ್ಯಾಬ್ಲೆಟು ಅದೊಂದು 5 ಹಾಕಿರೋಣ. ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಒಂದು 5 ಹಾಕಿರೋಣ. ಸೊ ಇಲ್ಲಿ ನೀವು ಯಾರ್ಯಾರಿಗೆ ಯಾವ್ಯಾವ ಟ್ಯಾಬ್ಲೆಟು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಅಂದರೆ ನೀವು ವ್ಯಾಕ್ಸಿನೇಷನ್ ಬುಕ್ ಏನಿರುತ್ತೆ ಅದರಲ್ಲಿ ಎಂಟ್ರಿ ಮಾಡಿರ್ತೀರ ಅಲ್ವಾ. ಸೊ ಆ ಒಂದು ಅಂದಾಜು ಮೇಲೆ ಸೊ ಆ ಒಂದು ಅಂಕಿಅಂಶನ ಇಲ್ಲಿ ಹಾಕಬೇಕಾಗುತ್ತೆ. ಓಕೆ. ಸೊ ನಾನು ಥೈರಾನ್ ಸಿರಪ್ಪು ಗರ್ಭಿಣಿ ಬಾಣಂತಿಯರು ಕೊಡೋದ್ರಿಂದ ಅದೊಂದು ಹಾಕಿರ್ತೀನಿ. ಸೊ ಮಕ್ಳಿಗೂ 0 to 6 ಕೊಡ್ತಾರೆ ಐರನ್ ಸಿರಪ್ಪು. ಸೊ ಅದಕ್ಕೊಂದು 15 ಹಾಕಿರ್ತೀವಿ. ಓಕೆ. ಸೊ ಅಂದಾಜು ಮೇಲೆ ಹಾಕಿದ್ದೀನಿ. ಸೊ ಇರಲಿ. ನಂತರ ಟೆಸ್ಟಿಂಗ್ ಅಥವಾ ಚೆಕಪ್ಸ್ ಅಂತ ಬರುತ್ತೆ. ಟೆಸ್ಟಿಂಗ್ ಆಫ್ ಚೆಕಪ್ಸಿಗೆ HP ಟೆಸ್ಟಿಂಗು, ಬ್ಲಡ್ ಶುಗರ್ ಟೆಸ್ಟು, ANC ಅಂತ ಬರುತ್ತೆ. ಇಲ್ಲಿ ಯಾರನ್ನ ಮಾಡಿಸಿದ್ರೆ ಹಾಕಿ, ಇಲ್ಲ ಅಂತಂದರೆ 0 ಅಂತ ಹಾಕಿ. ಓಕೆ. ಬ್ಲಡ್ ಶುಗರ್ ಲೆವೆಲ್ ಒಂದು 3 ಜನಕ್ಕೆ ಹಾಕಿರೋಣ ಸಾಕು. ನಂತರ ಗ್ರೋತ್ ಮಾನಿಟ್ರಿಂಗು ನಿಮ್ಮಲ್ಲಿ ಇರ್ತಕ್ಕಂತಹ ಗರ್ಭಿಣಿ ಮತ್ತು ಬಾಣಂತಿಯರು ಮತ್ತು ಮಕ್ಕಳಿಗೆ ಪ್ರತಿಯೊಬ್ಬರು ಎತ್ತರ ತೂಕ ಕಂಪಲ್ಸರಿ ಆಗಿರ್ತೀರ ಅಲ್ವಾ. ಗರ್ಭಿಣಿ ಬಾಣಂತಿಯರನ್ನು ಮೆಜರ್ ಮಾಡಿರ್ತೀರ ಮತ್ತು ಮಕ್ಕಳು ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಗ್ರೋತ್ ಮಾನಿಟ್ರಿಂಗಲ್ಲಿ ಎಂಟ್ರಿ ಮಾಡಿರ್ತೀರ. ಸೊ ನಿಮ್ಮಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನದ್ದು ಎತ್ತರ ತೂಕ ಹಾಕಿ ನೋಡಿದರೆ ಅಷ್ಟು ಜನದ್ದು ಹಾಕಿ. ಮತ್ತು ಗರ್ಭಿಣಿ ಬಾಣಂತಿಯರದ್ದು ನೋಡಿದರೆ ಅವ್ರದ್ದು ಹಾಕಿ. ಅಡಲ್ಟ್ಸ್ ಗಳಿಸಿದ್ರು ಅಂದರೆ ಅವ್ರದ್ದು ಹಾಕಿ. ಓಕೆ. ನಂತರ ಕೌನ್ಸಿಲಿಂಗ್ ಸರ್ವಿಸಸ್, ಕೌನ್ಸಿಲಿಂಗ್ ಯಾರಿಗಾನ ತೊಗೊಂಡಿದ್ರೆ ಇಲ್ಲೇ ಕ್ಲಿಕ್ ಮಾಡಿ. ಯಾವುದ್ರ ಬಗ್ಗೆ ತೊಗೊಂಡಿದ್ರು ಕೌನ್ಸಿಲಿಂಗ್ ಅಂತ.
ಫುಲ್ ಇಮ್ಯುನೈಸೇಷನು, ವಿಟಮಿನ್ ಸಪ್ಲಿಮೆಂಟ್ಸು, ಯಾವ ವಿಟಮಿನ್ ಸಪ್ಲಿಮೆಂಟ್ಸು, ಫುಡ್ ಫಾರ್ಟಿಫಿಕೇಷನ್, ಇಂಪಾರ್ಟೆನ್ಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸು, ಈ ರೀತಿ ಒಂದು ಈ ಕೌನ್ಸಿಲಿಂಗ್ ಸರ್ವಿಸಸ್ ಅಂತ ಏನಪ್ಪ ಅಂತಂದರೆ ಅವೇರ್ನೆಸ್ ಹೇಳ್ತಕ್ಕಂಥದ್ದು. ಈ ಒಂದು VHSND ಅಥವಾ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಏನಿದೆ ಇದರ ಬಗ್ಗೆ ನಡೆದಿರ್ತಕ್ಕಂಥ ಬೆನಿಫಿಷರೀಸಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಓಕೆ, ಎಕ್ಸಾಂಪಲ್ ಈಗ ಫುಲ್ ಇಮ್ಯುನೈಸೇಷನ್ ಅಂತ ಇದೆ. ಈ ಫುಲ್ ಇಮ್ಯುನೈಸೇಷನ್ ಬಗ್ಗೆ ಬಂದಿರತಕ್ಕಂಥ ಫಲಾನುಭವಿಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದನ್ನು ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಓಕೆ, ನಂತರ ಕೆಳಗೆ ಒಂದು THR ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. THR ನೀವು ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಟಿರ್ತೀರ. ಪ್ರೆಸೆಂಟ್ ಗರ್ಭಿಣಿ, ಬಾಣಂತಿ ಮತ್ತು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲಿ 6 to 3ಗೆ THR ಕೊಡ್ತೀರಾ. ಸಾರಿ ಓಕೆ, ಕ್ಷಮಿಸಿ. ಗರ್ಭಿಣಿ, ಬಾಣಂತಿ ಮತ್ತು 3 to 6ಗೆ THR ಕೊಡ್ತಾ ಇರೋದ್ರಿಂದ ಅಲ್ಲಿ ಎಷ್ಟು ಜನಕ್ಕೆ THR ಕೊಟ್ಟಿದ್ದೀರಾ ಅನ್ನೋದೊಂದು ಅಂಕಿಅಂಶ ಹಾಕಿ. ನಿಮ್ಮಲ್ಲಿ ಗರ್ಭಿಣಿ, ಬಾಣಂತಿ ಕೊಟ್ಟಿರ್ತೀರ ಮತ್ತು ನಿಮ್ಮಲ್ಲಿ ಇಷ್ಟದ ಮಕ್ಕಳಿಗೆ THR ಕೊಟ್ಟಿದ್ದೀರಾ ಅನ್ನೋದು ಅಂಕಿಅಂಶ ಹಾಕಿ. ಅಡ್ರೆಸನ್ನು ಬಂದಿರೋ ಹಾಕಿ, ಇಲ್ಲಾಂದರೆ 0 ಅಂತ ಕೊಡಿ, ಪ್ರೊಸೀಡ್ ಅಂತ ಕೊಡಿ. ಸೊ ಇಷ್ಟು VHSND ಎಂಟ್ರಿ ಮಾಡ್ತಕ್ಕಂಥದ್ದು. ನಂತರ ಎಲ್ಲ ಆದಮೇಲೆ ಪ್ರೊಸೀಡ್ ಅಂತ ಯಾವಾಗ ಕೊಡ್ತೀರಾ ಅವಾಗ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಒಂದು ಸ್ಕ್ರೀನ್ ಕನ್ಫರ್ಮೇಷನ್ ಕೇಳುತ್ತೆ. ಏನಂತಪ್ಪ ಅಂತಂದರೆ ಪ್ಲೀಸ್ ಚೆಕ್ ದ ಇನ್ಫಾರ್ಮೇಷನ್ ಥರೋಲಿ ಬಿಫೋರ್ ಸಬ್ಮಿಟಿಂಗ್ ಅಂತ ಕೇಳುತ್ತೆ. ಅಂದರೆ ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಡೀಟೇಲ್ಸ್ ಏನಿದೆ ಅದನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿ, ಕರೆಕ್ಟಾಗಿದೆಯಲ್ಲೋ ಅಂತ ಕ್ರಾಸ್ ಚೆಕ್ ಮಾಡಿ ಅಂತ ಕೇಳುತ್ತೆ. ಸೊ ಕರೆಕ್ಟಾಗಿತ್ತು ಅಂತ ಅಂದರೆ ನೋಡಿ, ಇದು ಆ್ಯಕ್ಚುಯಲ್ ಡೇಟಾ ಏನಿದೆ ಸರಿ ಇದೆ, ಫೈಲ್ಡ್ ಫಂಕ್ಷನಲ್ ರಿಸರ್ವೇಷನ್ ಬಂದಿರೋ ಓಕೆ, ವ್ಯಾಕ್ಸಿನೇಷನ್ ಎಷ್ಟಾಗಿದೆ, ಸಪ್ಲಿಮೆಂಟ್ ಎಷ್ಟಾಗಿದೆ, ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲೇ ಕಾಣುತ್ತೆ. ನಂತರ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಸಬ್ಮಿಟ್ ಅಂತ ಕೊಡಿ. ತಪ್ಪಿತ್ತು ಅಂತಂದರೆ ಕ್ಯಾನ್ಸಲ್ ಕೊಡಿ. ಮತ್ತು ಹಳೆ ಸ್ಕ್ರೀನ್ ಓಪನ್ ಆಗುತ್ತೆ, ಅದು ಕರೆಕ್ಷನ್ ಮಾಡಿ ಪ್ರೊಸೀಡ್ ಕೊಟ್ಟು ಸಬ್ಮಿಟ್ ಮಾಡಿ. ಸೊ ಇದಿಷ್ಟು ಆಯಿತು ಅಂದರೆ VHSND ಕಂಪ್ಲೀಟ್ ಆಯಿತು. ಆಗ್ಬೋದಾ? ಸೊ ಈಗ ನೀವು VHSND ಎಂಟ್ರಿ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ಅಂದರೆ, ಈಗೇನು VHSND ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ಇದು ನೀವು ಎಂಟ್ರಿ ಮಾಡಿರ್ತಕ್ಕಂತಹ ಡೀಟೇಲ್ಸು. ಮೇಲ್ಗಡೆ ಯಾವ ಡೇಟಲ್ಲಿ ಎಂಟ್ರಿ ಮಾಡಿದ್ದೀರಿ ಅಂತ ಬರುತ್ತೆ. ನಂತರ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಬಂದಿದ್ರು ಅಂತ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ವ್ಯಾಕ್ಸಿನೇಷನ್ ಎಷ್ಟಾಗಿದೆ ಅಂತ ಈ ರೀತಿ ಬರುತ್ತೆ. ಸೊ ನೀವೇನು ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀರಾ ಅದಷ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇದನ್ನು ನೀವು ಇಲ್ಲಿ ವೆರಿಫೈ ಮಾಡ್ಕೋಬೋದು. ಬಟ್ ಒಂದು ನೆನಪಿರಲಿ, ಒಂದು ಸರ್ತಿ ಎಂಟ್ರಿ ಆದಮೇಲೆ ಇದು ಮತ್ತೆ ಚೇಂಜ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಓಕೆ, ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು. ಓಕೆ, ಎಡಿಟ್ ಆಗುತ್ತೆ. ಓಕೆ, ಸೊ ನೋಡಿಕೊಂಡು ಮಾಡಿ. ಸೊ ಇದು VHSND ಎಂಟ್ರಿ ಮಾಡ್ತಕ್ಕಂಥ ಸ್ಟೆಪ್ಸು. ನಂತರ ಇದರಲ್ಲೇ ಇವೆಂಟ್ಸಲ್ಲೇ CBE ಅಂತ ಒಂದು ಬರುತ್ತೆ. ಇದು ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಏನಿದೆ ಮತ್ತು ಮೂರನೇ ಶುಕ್ರವಾರ ಏನಿದೆ ಅವೆರಡೂ ದಿನ CBE ಸಮುದಾಯ ಆಧಾರಿತ ಚಟುವಟಿಕೆಗಳನ್ನ ನೀವು ಆಯೋಜಿಸಿ ಈ ಪೋಷನ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ ಇದೆ. ಈ ಪ್ರೆಸೆಂಟ್ VHSND ಕಂಪಲ್ಸರಿ ಇದೆ, ಬಟ್ ಈಗ ಪ್ರೆಸೆಂಟ್ ಕೇಳ್ತಾ ಇರ್ತಕ್ಕಂಥ ರಿಪೋರ್ಟು CBE ಇದೆ. ಆಗ್ಬೋದಾ? ಸೊ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಅಂದರೆ, CBE ಮೇಲೆ ಕ್ಲಿಕ್ ಮಾಡಿ, CBE ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಇವರು ಹಾಕಿದ್ದಾರೆ. ಸೊ ಸುಪೋಷಣ್ ದಿವಸ ಮತ್ತು ಗೆಟಿಂಗ್ ರೆಡಿ ಫಾರ್ ಪ್ರೀ ಸ್ಕೂಲ್ ಅಟ್ AWC ಅಂತ ಹಾಕಿದ್ದಾರೆ. ಓಕೆ, ಗುಡ್. ಇವ್ರು ಹಾಕಿರೋದ್ರಿಂದ ಇದರಲ್ಲಿ ಮತ್ತೆ ಡಿಸ್ಪ್ಲೇ ಆಗೋದಿಲ್ಲ. ಇದನ್ನು ಲಾಗೌಟ್ ಮಾಡಿ ಬೇರೆ ಲಾಗಿನಲ್ಲಿ ತೋರಿಸ್ತೀವಿ. ಓಕೆ ನೋಡಿ, ಇವರು ಒಬ್ಬರು ಮತ್ತೊಂದು ಲಾಗಿನ್ ಇದು. ಇವರು ಆಲ್ರೆಡಿ 2 ಎಂಟ್ರಿ ಮಾಡಿದ್ದಾರೆ. ಬಟ್ ಇದು ರೀಸೆಂಟಾಗಿ 2ನೇ CBE ಏನಿದೆ ಇದು ರೀಸೆಂಟಾಗಿ ಎಂಟ್ರಿ ಮಾಡಿರೋದ್ರಿಂದ ಇಲ್ಲಿ ಎಡಿಟ್ ಆಪ್ಷನ್ ತೋರಿಸ್ತಾ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ಎಂಟ್ರಿ ಮಾಡೋದಕ್ಕೂ ಮುಂಚೆ ಮೊದಲನೇ ಶುಕ್ರವಾರದ ಯಾವಾಗ ಎಂಟ್ರಿ ಮಾಡ್ತೀರಾ ಆಗ ಇಲ್ಲಿ ಕೆಳಗಡೆ ಆ್ಯಡ್ CBE ಅಂತ ಇದೆಯಲ್ಲ, ಅಲ್ಲಿ ಆ್ಯಡ್ CBE ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ CBE ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಲೆಂಡರ್, ಈ ರೀತಿ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೇಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟ್ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಅವತ್ತಿನ ದಿನ ಯಾವ ಒಂದು
ಥೀಮ್ ಬಗ್ಗೆ ನೀವು ಸಿ ಬಿ ಸಮುದಾಯ ಆಧಾರಿತ ಚಟುವಟಿಕೆನ ಆಯೋಜಿಸಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇದು ಸಿ ಬಿ ಅವತ್ತಿನ ದಿನದ ಎಂಟ್ರಿ ಆಗೋಯ್ತು. ಇಷ್ಟೇ ಸಿಂಪಲ್ ಸ್ಟೆಪ್ಸ್ ಇದು ಸಿ ಬಿ ಇದು ಆಗ್ಬೋದಾ. ಬಟ್ ಒಂದು ನೆನಪಿರಲಿ, ಮೊದಲನೇ ಶುಕ್ರವಾರದ್ದು ಸಿ ಬಿ ಇನ ಸ್ಕಿಪ್ ಮಾಡಿ ಏನಾದರೂ ನೀವು ಮೂರನೇ ಶುಕ್ರವಾರದ ಸಿ ಬಿ ಇನ ಎಂಟ್ರಿ ಮಾಡಿದ್ರೆ ಮೊದಲನೇ ಶುಕ್ರವಾರದ ಡೇಟು ಫ್ರೀಸ್ ಆಗುತ್ತೆ ಮತ್ತು ಅದು ಎಂಟ್ರಿ ಆಗೋದಿಲ್ಲ. ಆದ್ದರಿಂದ ಸಪೋಸ್ 1-2 ದಿನ ಬಿಟ್ಟು ಅವತ್ತಿನ ದಿನ ಸಿ ಬಿ ಅವತ್ತೇ ಅಪ್ಡೇಟ್ ಮಾಡಿದ್ರೆ ಭಾಳ ಒಳ್ಳೆಯದು. ಸಪೋಸ್ ನಿಮ್ದೇನೋ ಕೆಲಸ ಇತ್ತು ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ಅಥವಾ 1-2 ಡೇಸ್ ಬಿಟ್ಟು ಅದರ ಸರಿ ಎಂಟ್ರಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಒಂದು ಸಿ ಬಿಯಿಂದ ಮತ್ತೊಂದು ಸಿ ಬಿಗೆ 2 ವಾರ ಟೈಮ್ ಗ್ಯಾಪ್ ಸಿಗುತ್ತೆ ನಿಮಗೆ, ಆಯ್ತಲ್ಲ. ಸೊ ಆದ್ದರಿಂದ ಮೂರನೇ ಶುಕ್ರವಾರದ ಸಿ ಬಿ ಎಂಟ್ರಿ ಮಾಡೋದಕ್ಕೂ ಮುಂಚೆ ಮೊದಲನೇ ಶುಕ್ರವಾರದ ಸಿ ಬಿ ಇನ ಎಂಟ್ರಿ ಮಾಡಿ ನಂತರ ಆಮೇಲೆ ಮೂರನೇ ಶುಕ್ರವಾರದಲ್ಲಿ ಎಂಟ್ರಿ ಮಾಡಿದ್ರೆ ಒಳ್ಳೆಯದು. ಸೊ ಇದಿಷ್ಟು ಸಿ ಬಿ ಇ ಮತ್ತು ವಿ ಎಚ್ ಎಸ್ ಎನ್ ಡಿ ವರ್ಷನ್ ಟ್ರ್ಯಾಕರ್ನ 22.9ನಲ್ಲಿ ಇರ್ತಕ್ಕಂತಹ ಹೊಸ ವರ್ಷನ್ ಏನಿದೆ ಅದರಲ್ಲಿ ಇರ್ತಕ್ಕಂತಹ ಸಿ ಬಿ ಇ ಮತ್ತು ವಿ ಎಚ್ ಎಸ್ ಎನ್ ಡಿಗಳನ್ನ ಅಪ್ಡೇಟ್ ಮಾಡ್ತಕ್ಕಂತಹ ಒಂದು ಸರಳ ವಿಧಾನ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂತಂದರೆ, ತುಂಬ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೋ ಬೆಲ್ ಐಕನ್ ಒತ್ತಿಲ್ಲ, ಆ ಬೆಲ್ ಐಕನ್ ಒತ್ತಿ ಪೋಷನ್ ಟ್ರ್ಯಾಕರ್ ಬಗ್ಗೆ ಯಾವುದೇ ವಿಡಿಯೋ ಬಂದರೂ ನಿಮಗೆ ನೋಟಿಫೈ ಆಗುತ್ತೆ. ಜೊತೆಲಿ ಇನ್ನು ಮುಂದೆ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಪಬ್ಲಿಕ್ಕಿಗೆ ಯೂಸ್ಫುಲ್ ಆಗ್ತಕ್ಕಂತಹ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ನನಗೆ ಏನು ಗ್ರಾಸ್ಪ್ ಆಗುತ್ತೆ ಅದನ್ನು ಸಣ್ಣದೊಂದು ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಅದು ನಿಮಗೆ ಯೂಸ್ಫುಲ್ ಆಗೋವಂಥದ್ದೇನೆ. ಸೊ ನೋಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.